ಅಸ್ಸಲಾಮು ಅಲೈಕುಮ್ ಸ್ನೇಹಿತರೆ, ಅಜ್ಮೀರ್ ಮೀಡಿಯಾಕ್ಕೆ ಸ್ವಾಗತ. ನಾವು ಇವತ್ತು ಇರೋದು ಉಡುಪಿ ಜಿಲ್ಲೆಯ ಹೆಜಮಾಡಿ ಹತ್ತಿರದ ಕಣ್ಣಂಗಾರ್ ಎಂಬ ಪವಿತ್ರ ಭೂಮಿಯಲ್ಲಿ. ನೀವೀಗ ನೋಡ್ತಾ ಇರೋ ಈ ಬಿಳಿ ಬಣ್ಣದ ಸುಂದರ ಮಸೀದಿ ಕೇವಲ ಸಿಮೆಂಟ್ ಇಟ್ಟಿಗೆಯ ಕಟ್ಟಡವಲ್ಲ. ಇದರ ಹಿಂದೆ ನೂರಾರು ವರ್ಷಗಳ ಪ್ರಾರ್ಥನೆ, ಮಹಾನ್ ಸಂತರ ತಪಸ್ಸು ಮತ್ತು ಇತ್ತೀಚೆಗೆ ನಡೆದ ಒಂದು ಅದ್ಭುತ ಪುನರ್ ನಿರ್ಮಾಣದ ಕಥೆ ಇದೆ. ಈ ಮಸೀದಿಯ ಒಳಗಡೆ ಹೋದರೆ ನಿಮಗೆ ಸಿಗೋ ಆ ತಂಪಾದ ಗಾಳಿ, ಆ ಶಾಂತಿ ಬಹುಶಃ ಬೇರೆಲ್ಲೂ ಸಿಗಲ್ಲ. ಇವತ್ತು ನಾವು ಈ ವಿಡಿಯೋದಲ್ಲಿ ಕಣ್ಣಂಗಾರ್ ದರ್ಗಾದ ರಹಸ್ಯಗಳನ್ನು ಮತ್ತು ಈ ಮಸೀದಿ ಹೇಗೆ ಬದಲಾಯಿತು ಅನ್ನೋದನ್ನು ಹಂತ ಹಂತವಾಗಿ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಮೊದಲು ಈ ಜಾಗದ ಇತಿಹಾಸದ ಬಗ್ಗೆ ಮಾತಾಡೋಣ. ದಶಕಗಳ ಹಿಂದೆ ಈ ಕಣ್ಣಂಗಾರ್ ಇವತ್ತು ಇರೋ ಥರ ಇರಲಿಲ್ಲ. ಇಲ್ಲಿಗೆ ಮಹಾನ್ ಸೂಫಿ ಸಂತ ಶೇಖುನಾ ಸಿರಾಜುದ್ದೀನ್ ವಲಿಯುಲ್ಲಾ ಅವರು ಬಂದಾಗ ಇಲ್ಲಿ ಬರೀ ಕಾಡು ಮತ್ತು ಖಾಲಿ ಜಾಗ ಇತ್ತು. ಅವರು ಇಲ್ಲಿ ನೆಲೆ ನಿಂತು ಧರ್ಮ ಪ್ರಚಾರದ ಜೊತೆಗೆ ಜನರ ಕಷ್ಟಗಳಿಗೆ ಸ್ಪಂದಿಸಲು ಶುರು ಮಾಡಿದರು. ಅವರ ಸರಳತೆ ಎಷ್ಟಿತ್ತು ಅಂದರೆ ಅವರ ಬಳಿ ಬಂದವರು ಯಾರೂ ಖಾಲಿ ಕೈಲಿ ಹೋಗ್ತಾ ಇರಲಿಲ್ಲ. ಅದೇ ನಂಬಿಕೆ ಇವತ್ತು ದರ್ಗಾದ ರೂಪದಲ್ಲಿ ನಮ್ಮ ಮುಂದಿದೆ. ದರ್ಗಾಕ್ಕೆ ಬರೋ ಮುನ್ನ ಜನರು ಮಸೀದಿಯಲ್ಲಿ ನಮಾಜ್ ಮಾಡಿ ಆಮೇಲೆ ಈ ವಲಿಯವರ ಸನ್ನಿಧಿಯಲ್ಲಿ ದುವಾ ಮಾಡೋದು ಇಲ್ಲಿನ ಸಂಪ್ರದಾಯ. ಈಗ ನಾವು ಈ ಮಸೀದಿಯ ಈ ಭವ್ಯ ರೂಪದ ಬಗ್ಗೆ ಮಾತನಾಡಲೇಬೇಕು. ಸುಮಾರು 2016 ಮತ್ತು 2017 ಅವಧಿಯಲ್ಲಿ ಈ ಮಸೀದಿಯ ನವೀಕರಣ ಕೆಲಸ ತುಂಬ ಜೋರಾಗಿ ನಡೆಯಿತು. ಹಳೆಯ ಮಸೀದಿ ತುಂಬ ಚಿಕ್ಕದಾಗಿತ್ತು. ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ಜಾಗದ ಕೊರತೆ ಇತ್ತು. ಆಗ ಇಲ್ಲಿನ ಜಮಾತ್ ಮತ್ತು ಸ್ಥಳೀಯರು ಸೇರಿ ಈ ಅದ್ಭುತ ಕಲಾಕೃತಿಯನ್ನು ಕಟ್ಟೋಕೆ ತೀರ್ಮಾನಿಸಿದರು. ನೀವು ಗಮನಿಸಿ, ಇಲ್ಲಿ ಪಿಲ್ಲರ್ಗಳು ಮತ್ತು ಮೇಲ್ಛಾವಣಿಯ ವಿನ್ಯಾಸ ತುಂಬ ಯುನಿಕ್ ಆಗಿದೆ. ಈ ಮಸೀದಿಯ ಇನೋವೇಷನ್ ಕರಾವಳಿಯಲ್ಲಿ ಒಂದು ದೊಡ್ಡ ಸುದ್ದಿಯಾಗಿತ್ತು. ಇದನ್ನು ಕಟ್ಟೋಕೆ ಯಾರು ಫಂಡ್ ಕೊಟ್ಟರು ಗೊತ್ತಾ? ಬರೀ ಒಬ್ಬಿಬ್ಬರಲ್ಲ, ಸಾವಿರಾರು ಜನ ತಮ್ಮ ದುಡಿಮೆಯ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಕಟ್ಟಡದಲ್ಲಿ ಒಂದು ಪವಿತ್ರತೆ ಇದೆ. ನೀವು ಇಲ್ಲಿಗೆ ಬಂದರೆ ಇಲ್ಲಿನ ಸ್ವಚ್ಛತೆಯನ್ನು ನೋಡಿ ಖುಷಿ ಪಡ್ತೀರಾ. ಪ್ರತಿ ಶುಕ್ರವಾರ ಇಲ್ಲಿ ಜಂಗುಳಿ ಇರುತ್ತೆ. ಆದರೂ ಎಲ್ಲಿಯೂ ಗದ್ದಲವಿಲ್ಲ, ಬರೀ ಪ್ರಾರ್ಥನೆಯ ಸದ್ದು ಮಾತ್ರ. ಇನ್ನು ಕಣ್ಣಂಗಾರ್ ಅಂದ ತಕ್ಷಣ ನೆನಪಾಗೋದು ಇಲ್ಲಿನ ವಾರ್ಷಿಕ ಉರುಸ್ ಮುಬಾರಕ್. ಆ 3-4 ದಿನಗಳು ಇಲ್ಲಿ ನಡೆಯೋ ಸಂಭ್ರಮ ಹೇಳತೀರದು. ಇಡೀ ಹೈವೇಯಲ್ಲೇ ಜನರು ಸಾಲು ಸಾಲಾಗಿ ಬರ್ತಾರೆ. ಧಾರ್ಮಿಕ ಪ್ರವಚನಗಳು, ಜಿಕ್ರ್ ಮಜ್ಲಿಸ್ಗಳು ನಡೆಯುತ್ತವೆ. ಅಲ್ಲಿ ಹಂಚುವ ತಬರುಕ್ ಸವಿಯೋದೇ ಒಂದು ಭಾಗ್ಯ. ಅಜ್ಮೀರ್ ಮೀಡಿಯಾದ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ. ನೀವು ಈ ಮಸೀದಿ ಹತ್ತಿರ ಹೋದಾಗ ಬರೀ ಹೊರಗಡೆಯಿಂದ ನೋಡಿ ಹೋಗಬೇಡಿ, ಒಳಗೆ ಬಂದು ಆ ಸಂತೋಷವನ್ನು ಅನುಭವಿಸಿ. ಸೊ ಫ್ರೆಂಡ್ಸ್, ಇದು ಕಣ್ಣಂಗಾರ್ ಮಸೀದಿ ಮತ್ತು ದರ್ಗಾದ ಒಂದು ಸಣ್ಣ ಪರಿಚಯ. ನಮ್ಮ ಕರಾವಳಿಯ ಇಂತಹ ಸುಂದರ ತಾಣಗಳ ಬಗ್ಗೆ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ. ಪ್ರೀತಿ ಇರಲಿ. ಅಸ್ಸಲಾಮು ಅಲೈಕುಂ.